ಕೆಲವರು ಪ್ರೀತಿಯನ್ನು ಮಾತಲ್ಲಿ ತೋರಿಸುತ್ತಾರೆ, ಇನ್ನು ಕೆಲವರು ಪ್ರೀತಿಯನ್ನು ಮೌನದಲ್ಲಿ ಬದುಕುತ್ತಾರೆ. ಇದು ಅಂತಹ ಒಬ್ಬ ಅಪ್ಪನ ಕಥೆ. ರಾಮಣ್ಣ. ಶಿವುಗೆ ತನ್ನ ಅಪ್ಪ ರಾಮಣ್ಣನ ಮೇಲೆ ಯಾವತ್ತೂ ಅಸಮಾಧಾನ. ಅಪ್ಪ ಯಾವತ್ತೂ ನಗೋದಿಲ್ಲ, ಮಾತು ಕಡಿಮೆ, ಪ್ರೀತಿ ಇಲ್ಲ ಅನಿಸುತ್ತಿತ್ತು. ಬೆಳಿಗ್ಗೆ ಬೇಗ ಮನೆ ಬಿಟ್ಟು ಹೋಗುತ್ತಿದ್ದ ಅಪ್ಪ. ರಾತ್ರಿ ತಡವಾಗಿ ವಾಪಸ್ ಬರುತ್ತಿದ್ದ. ಬಟ್ಟೆ ಮಣ್ಣಾಗಿರುತ್ತಿತ್ತು, ಮುಖದಲ್ಲಿ ದಣಿವು. ಆದರೆ ಶಿವು ಗಮನಿಸಲೇ ಇಲ್ಲ. ಶಾಲೆಯಲ್ಲಿ ಗೆಳೆಯರ ಮುಂದೆ ಶಿವು ಹೇಳುತ್ತಿದ್ದ, ನನ್ನ ಅಪ್ಪನಿಗಿಂತ ಇತರರ ಅಪ್ಪಂದಿರು ಚೆನ್ನಾಗಿದ್ದಾರೆ ಎಂದು. ಆ ಮಾತು ರಾಮಣ್ಣನ ಕಿವಿಗೆ ಬಿತ್ತು. ಆದರೆ ಅವನು ಏನೂ ಹೇಳಲಿಲ್ಲ. ಒಂದು ದಿನ ಶಾಲೆಯಲ್ಲಿ ಪೋಷಕರ ಸಭೆ ನಡೆಯಿತು. ಶಿವು ತನ್ನ ಗೆಳೆಯರಿಗೆ ಹೇಳಿದ, ನನ್ನ ಅಪ್ಪ ಬರೋದಿಲ್ಲ ಎಂದು, ಅವನಿಗೆ ಸಮಯವೇ ಇಲ್ಲ ಎಂದು. ಆದರೆ ಸಭೆ ಶುರುವಾಗುತ್ತಿದ್ದಂತೆ ಹಳೆಯ ಶರ್ಟ್, ಅರ್ದು ಹೋದ ಚಪ್ಪಲಿ ಹಾಕಿಕೊಂಡು ರಾಮಣ್ಣ ಒಳಗೆ ಬಂದ. ಶಿವು ತಲೆ ತಗ್ಗಿಸಿದ. ಮಾಸ್ಟರ್ ಹೇಳಿದರು, ನಿಮ್ಮ ಮಗ ತುಂಬ ಪ್ರತಿಭಾವಂತ, ಕೋಚಿಂಗ್ ಕೊಡಿಸಿದ್ರೆ ತುಂಬ ಮುಂದೆ ಹೋಗುತ್ತಾನೆ ಎಂದು. ಆ ರಾತ್ರಿ ರಾಮಣ್ಣ ಮೌನವಾಗಿ ತನ್ನ ಹಳೆಯ ಸೈಕಲ್ ಮಾರಿದ. ಮರುದಿನ ಶಿವುವಿಗೆ ಕೋಚಿಂಗ್ ಶುರುವಾಯಿತು. ವರ್ಷಗಳು ಕಳೆಯುತ್ತಾ ಹೋದವು. ಶಿವು ಇಂದು ಒಬ್ಬ ದೊಡ್ಡ ಇಂಜಿನಿಯರ್. ಒಂದು ದಿನ ಮನೆಗೆ ಬಂದಾಗ ಅಪ್ಪ ಹಾಸಿಗೆಯ ಮೇಲೆ ಮಲಗಿದ್ದ. ಕೈಗಳು ನಡುಗುತ್ತಿದ್ದವು, ಮಾತು ಸರಿಯಾಗಿ ಬರ್ತಿರಲಿಲ್ಲ. ಡಾಕ್ಟರ್ ಹೇಳಿದರು, ಇವರು ವರ್ಷಗಳ ಕಾಲ ದೇಹವನ್ನೇ ಕೊಟ್ಟು ದುಡಿದಿದ್ದಾರೆ. ಆ ರಾತ್ರಿ ಶಿವು ಅಪ್ಪನ ಹಳೆಯ ಚೀಲ ತೆರೆದ. ಅದರೊಳಗೆ ಶಿವು ಮೊದಲ ರ್ಯಾಂಕ್ ಪಡೆದ ಸರ್ಟಿಫಿಕೇಟ್, ಒಡೆದ ಪೆನ್ ಮತ್ತು ಒಂದು ಮಡಚಿದ ಕಾಗದ. ಅದರಲ್ಲಿ ಬರೆಯಲಾಗಿತ್ತು, ನನ್ನ ಮಗ ನನ್ನಂತೆ ದುಡಿಯಬಾರದು ಎಂದು, ಅವನು ಕನಸು ಕಾಣಬೇಕು ಎಂದು. ಶಿವು ಕಣ್ಣೀರು ಹಾಕಿದ. ಅಂದು ಅವನಿಗೆ ಅರ್ಥವಾಯಿತು, ಅಪ್ಪನ ಪ್ರೀತಿ ಮಾತಲ್ಲ, ಅದು ತ್ಯಾಗ ಎಂದು. ಇಂದು ಶಿವು ಹೇಳುತ್ತಾನೆ, ಅಪ್ಪ ಪ್ರೀತಿ ನೆರಳಿನಂತೆ, ಬಿಸಿಲು ಬಿದ್ದಾಗ ಮಾತ್ರ ಅದರ ಬೆಲೆ ಗೊತ್ತಾಗುತ್ತದೆ ಎಂದು. ನಿಮ್ಮ ಅಪ್ಪ ಇನ್ನು ನಿಮ್ಮ ಜೊತೆ ಇದ್ದರೆ ಇಂದು ಒಂದು ಮಾತು ಹೇಳಿ, ಅಪ್ಪ ಧನ್ಯವಾದಗಳು ಎಂದು. ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.